ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಮೊನ್ನೆ ಒಬ್ಬರು ಸ್ನೇಹಿತರು ಒಂದು ಪ್ರಶ್ನೆಯನ್ನು ಕೇಳಿದ್ರು. ಅದು ಕೂಡ ಈ ಸ್ಪರ್ಧಾತ್ಮಕ ಪರೀಕ್ಷೆಯ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ಕೇಳಿದಂಥ ಪ್ರಶ್ನೆ ಏನು ಅಂತಂದ್ರೆ, ಯಾಕೆ ನೀವು ಈ ಯುವ ಜನತೆಗೆ ಇತ್ತೀಚೆಗೆ ಈ ಸರ್ಕಾರಿ ನೌಕರಿಯ ಹುಚ್ಚನ್ನು ಹೆಚ್ಚಾಗಿಡಿಸ್ತಾ ಇದ್ದೀರಾ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ರು. ಇನ್ನು ಯಾಕೆ ಇದಕ್ಕೆ ಇಷ್ಟೊಂದು ಮಹತ್ವವನ್ನು ಕೊಡೋದು ಅವಶ್ಯಕತೆ ಏನಿದೆ ಅಂತ. ಈ ವಿಷಯ ನಮ್ಮ ಈ ಪ್ರಾಪಂಚಿಕ ವಿಷಯ, ಈ ಪ್ರೆಸೆಂಟ್ ಪ್ರಾಪಂಚಿಕ ಟ್ರೆಂಡ್ಗಳಲ್ಲಿ ನೀವು ಯಾವುದೇ ಏನೇ ಗಮನಿಸಿ, ಬಟ್ ಈ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ ಅನ್ನೋದು ಕೂಡ ಒಂದು ಟ್ರೆಂಡ್ ಆಗಿ ಬದಲಾಗಿದೆ. ಎಸ್ಪೆಷಲಿ ಇವತ್ತು ದೆಹಲಿ, ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಅರ್ಧಕ್ಕರ್ಧ ಏನು ಕೆಲವೊಂದಿಷ್ಟು ಏರಿಯಾಗಳು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ಬರುವಂತಹ ಅಭ್ಯರ್ಥಿಗಳಿಂದಾನೇ ಅಲ್ಲಿ ಬಿಸ್ನೆಸ್ಗಳು ರನ್ ಆಗ್ತಾ ಇದೆ. ಎಸ್ಪೆಷಲಿ ದೆಹಲಿಯ ಮುಖರ್ಜಿ ನಗರ ಆಗಿರ್ಬೋದು, ಬೆಂಗಳೂರಿನ ಚಂದ್ರ ಲೇಔಟ್, ವಿಜಯನಗರ, ಈ ರೀತಿ ವಿಜಯಪುರ, ಬೇರೆ ಬೇರೆ ಧಾರವಾಡದ ಸಪ್ತಾಪುರ, ಈ ರೀತಿ ಕೆಲವೊಂದು ಜಿಲ್ಲೆಗಳಲ್ಲಿ ಒಂದು ಏರಿಯಾಗಳಲ್ಲಿ ಹೋಟೆಲ್ ಮಾಡ್ತಾ ಇರೋರು, ಲೈಬ್ರರಿ ಮಾಡ್ಕೊಂಡು ಹೋಗ್ತಾ ಇರೋರು, ಅಲ್ಲಿನ ಟೀ ಅಂಗಡಿಗಳು, ಎಷ್ಟು ಈ ಒಂದು ಓದೋದಕ್ಕೆ ಬರೋ ಅಭ್ಯರ್ಥಿಗಳಿಂದಾನೇ ಅಲ್ಲಿ ಜೀವನ ನಡೀತಾ ಇದೆ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸರ್ಕಾರಿ ನೌಕರಿಗಿರುವಂತ ವ್ಯಾಲ್ಯೂ ಬೇರೆ ಏನೇ ನೀನು ಬಿಸ್ನೆಸ್ ಅಥವಾ ಯಾವುದೇ ರೀತಿಯಾದಂತ ಒಂದು ಹುದ್ದೆಯಲ್ಲಿದ್ರೂ ಕೂಡ ನಿಂಗೆ ಅಷ್ಟೊಂದು ಸಾಮಾಜಿಕ ಮನ್ನಣೆ ಅನ್ನೋದು ಸಿಗಲ್ಲ. ಎಸ್ಪೆಷಲಿ ಈ ತೀರಾ ಇತ್ತೀಚಿನ ಅಂದ್ರೆ ಒಂದು ಕಳೆದ 10 ವರ್ಷದಿಂದ ಈ ಟ್ರೆಂಡ್ ಇನ್ನಷ್ಟು ಜಾಸ್ತಿ ಆಗ್ತಾನೆ ಬರ್ತಾ ಇದೆ. ಯಾಕನ್ನೋದಕ್ಕೆ ಎಕ್ಸಾಂಪಲ್ಸ್ ಕೂಡ ನಿಮ್ಗೆ ಗೊತ್ತಿದೆ. ಈ ಒಂದು ಜಾಬ್ ಸೆಕ್ಯೂರಿಟಿ ಅನ್ನೋದು ನಿಮ್ಗೆ ಖಾಸಗಿ ಉದ್ಯೋಗದಲ್ಲಿ ಸಿಗಲ್ಲ, ಸರ್ಕಾರಿ ನೌಕರಿಯಲ್ಲಿ ನಿಮ್ಗೆ ಜಾಬ್ ಸೆಕ್ಯೂರಿಟಿ ಇರುತ್ತೆ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅಲೋವೆನ್ಸಸ್, ಯಾರು ಕೂಡ ಈ ನೌಕರಿಗಳಿಗೆ ಕೇವಲ ಸಂಬಳವನ್ನು ನೆಚ್ಕೊಂಡು ಎಲ್ಲೂ ಕೂಡ ಹೋಗಲ್ಲ. ಈವನ್ ಪ್ರತಿಯೊಬ್ರು ಕೂಡ ಹಣಕ್ಕೆ ಕೈ ಚಾಚೋರು ಇದ್ದೇ ಇರ್ತಾರೆ. ಎಲ್ಲೋ ಒಂದಿಷ್ಟು ಜನ ಒಂದಿಷ್ಟು ಸಾಮಾಜಿಕ ಉದ್ದೇಶಗಳನ್ನ ಇಟ್ಕೊಂಡು ಏನೋ ಒಂದು ಸೇವೆ ಮಾಡೋಣ ಅಂತ ಕೆಲವು ಪ್ರಾಮಾಣಿಕವಾಗಿ ಉಳ್ಕೊಳ್ಳೋದು ಇದ್ದಾರೆ. ಬಟ್ ಆಲ್ಮೋಸ್ಟ್ ತುಂಬಾ ಕಡಿಮೆ ಆ ರೀತಿಯಾಗಿ ಕೆಲಸ ಮಾಡುವಂಥವ್ರು. ಆಲ್ಮೋಸ್ಟ್ ಕೆಲವರಿಗೆ ಏನು ಉದ್ದೇಶ ಇರುತ್ತೆ, ಹಣ ಮಾಡೋದೇ ಇದ್ದೇ ಇರುತ್ತೆ. ಅದು ಕಾಮನ್. ಕೋಟ್ಯಾಂತರ ಹಣ ಕೂಡ ಸಂಪಾದಿಸ್ತಾರೆ. ಇತ್ತೀಚೆಗೆ ಒಬ್ಬ ಕೊಪ್ಪಳ ಜಿಲ್ಲೆಯಲ್ಲಿ ನೀವು ನೋಡಿದ್ರಿ, ಒಂದು ವಿಷಯವನ್ನು ನಾನು ಹಂಚ್ಕೊಂಡಿದ್ದೆ. ಏನು ಅಂತಂದ್ರೆ, ಅಲ್ಲಿ ಕಸ ಗುಡಿಸುವಂತ ಕೆಲಸ ಮಾಡುವಂತ ವ್ಯಕ್ತಿ ಹತ್ರ 100 ಕೋಟಿ ರೂಪಾಯಿ ಆಸ್ತಿ. ಅದು ಹೆಂಗ್ ಬಂತು ಏನು ಅನ್ನೋದು ತನಿಖೆ ನಡೀತಾ ಇದೆ. ಇತ್ತೀಚೆಗಷ್ಟು ಒಬ್ಬ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮನೆಯಲ್ಲಿ ಕೆಜಿ ಗಟ್ಟಲೆ ಬಂಗಾರ, ಎಷ್ಟೋ ಆಸ್ತಿ ಎಲ್ಲ ಸಿಗುತ್ತೆ. 40-50 ಸಾವಿರ ಸಂಬಳ ತೆಗೆದುಕೊಳ್ಳೋ ಒಬ್ಬ ಸರ್ಕಾರಿ ನೌಕರ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಹಣವನ್ನು ಸರ್ವಿಸ್ ಅಲ್ಲಿ ಮಾಡಕ್ ಆಗುತ್ತಾ ಅಂದ್ರೆ ಅದು ಸರ್ಕಾರಿ ನೌಕರಿಯಲ್ಲಿ ಮಾತ್ರ ಸಾಧ್ಯ ಅನ್ನೋದು ಹಲವಾರು ಜನರಿಗೆ ಗೊತ್ತಿರುವಂತ ಸತ್ಯ. ಅದನ್ನ ಯಾರು ಕೂಡ ಹೈಡ್ ಮಾಡೋಕ್ ಆಗಲ್ಲ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಗೂ ಕೂಡ ಅನ್ಸಿರುವಂತದ್ದು, ಮಕ್ಕಳು ಖಾಸಗಿ ಉದ್ಯೋಗದಲ್ಲಿ ಎಷ್ಟೇ ದಿನ ದುಡಿದ್ರು ಕೂಡ ಈ ಸರ್ಕಾರಿ ನೌಕರಿ ರೀತಿ ಬದುಕಾಗಲ್ಲ ಅನ್ನೋದು ಕೂಡ. ಅದಕ್ಕೆ ಎಷ್ಟೋ ಜನ MBBS, IIT ಅಂತಲೂ ಕೂಡ ಓದಿ ಕೋಟ್ಯಾಂತರ ರೂಪಾಯಿ, ನಾಟ್ ಓನ್ಲಿ ಲ್ಯಾಕಿನ್ ಕೋಟಿ ಗಟ್ಟಲೆ ಅವರಿಗೆ ಪ್ಯಾಕೇಜ್ ಸಿಕ್ಕರು ಕೂಡ ಅವ್ರು ಅದನ್ನು ಬಿಟ್ಟು ಬಂದು ಈ UPSC ಅಂತ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸ್ತಾರೆ. ಕಾರಣ, ನೀನ್ ಎಲ್ಲೋ ಒಂದು ಟೇಬಲ್ ಅಥವಾ ಇನ್ನೊಂದು ಕ್ಯಾಬಿನ್ ಅಲ್ಲಿ ಕೂತ್ಕೊಂಡು ಕೋಟ್ಯಾಂತರ ರೂಪಾಯಿ ದುಡಿದ್ರು ನಿನಗೆ ಸಮಾಜದಲ್ಲಿ ಗೌರವ ಇರಲ್ಲ. ಬಟ್ ಒಬ್ಬ IAS ಅಧಿಕಾರಿನೋ IPS ಅಧಿಕಾರಿನೋ ಆಗಿ ಸಮಾಜದಲ್ಲಿ ನೀನು ಬದುಕಬೇಕಾದ್ರೆ ನಿನಗೆ ಸಿಗುವಂತ ಸೋಷಿಯಲ್ ಪ್ರೆಸ್ಟೀಜ್ ಅಂಡ್ ನಿನ್ನ ಕುಟುಂಬಕ್ಕೆ ಸಿಗುವಂತ ಮರ್ಯಾದೆ, ಸೊ ಅದು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಇವತ್ತು ಆಲ್ಮೋಸ್ಟ್ ಸಿವಿಲ್ ಸರ್ವಿಸ್ ಕಡೆ ಕೂಡ ಜಾಸ್ತಿ ಆಕರ್ಷಣೆಯನ್ನು ತೋರ್ತಾ ಇರೋದು. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ಟೇಟ್ ಎಕ್ಸಾಮ್ಸ್ ನಿಮ್ಗೆ ಗೊತ್ತೇ ಇದೆ ಯಾವ ರೀತಿ ಪರೀಕ್ಷೆ ನಡೆಯುತ್ತೆ. ಬರೀ ನೋಟಿಫಿಕೇಶನ್ ಆದ್ರೇನೆ ಎಷ್ಟೋ ಜನ ಕೋಟ್ಯಾಂತರ ರೂಪಾಯಿ ಹಣ ಕೊಡೋಕೆ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿರ್ತಾರೆ. ನನ್ಗೆ DYSP ಪೋಸ್ಟ್ ಬೇಕು, ನನಗೆ ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ ಬೇಕು, ನನಗೆ KS ಪೋಸ್ಟ್ ಬೇಕು ಅಂತ ಹಣ ಇದ್ದವ್ರ ಮಕ್ಕಳನ್ನ ಹೆಂಗಾದ್ರೂ ಮಾಡಿ ಒಂದು ಸರ್ಕಾರಿ ಹುದ್ದೆಗೆ ಸೇರಿಸ್ಬಿಟ್ರೆ ಅವ್ರು ಮತ್ತಷ್ಟು ವ್ಯಾಲ್ಯೂಯಬಲ್ ಆಗಿ ಬದುಕ್ತಾರೆ ಅನ್ನೋದು ಅವರ ಒಂದು ತಲೆಯಲ್ಲಿರುವಂತ ವಿಚಾರ. ಬಟ್ ಬಡವರ ಮಕ್ಕಳು, ಬಡವರು ಹೆಂಗ್ ಓದ್ಕೊಂಡು ಇಂಟರ್ವ್ಯೂವರೆಗೂ ಹೋಗಿ ನಮ್ಮ ರಾಜ್ಯದಲ್ಲಿ ಏನೇನಾಗುತ್ತೆ ಅಂತ ಕೂಡ ನಿಮ್ಗೆ ಗೊತ್ತಿದೆ. ಯಾಕಂದ್ರೆ ನಮ್ಮಲ್ಲಿ ಆ ರೀತಿಯಾದಂತ ನೇಮಕಾತಿ ಆಯೋಗದ ಪರಿಸ್ಥಿತಿ ಇದೆ. ಹಂಗಿದೆ ಇಲ್ಲಿ ಕರಪ್ಷನ್ ತಾಂಡವಾಡ್ತಾ ಇದೆ, ಎಸ್ಪೆಷಲಿ ಗೌರ್ಮೆಂಟ್ ಜಾಬ್ ವಿಚಾರದಲ್ಲಿ. PSI ವಿಷಯದಲ್ಲಿ ನೀವು ನೋಡಿದಿರ, ಈ ಹಿಂದಿನ ಹಗರಣದಲ್ಲಿ 50 ಲಕ್ಷ 70 ಲಕ್ಷ ಹಣ ಕೊಟ್ಟವ್ರು ಹೆಂಗೆಲ್ಲ ಏನೇನಾಯ್ತು, ಬಯಲಿಗೆ ಬಂತು, ಎಲ್ಲವೂ ಕೂಡ ಆಗೋಗಿತ್ತು. ಹಾಗೆ ಈ ರೀತಿ ಸ್ಕ್ಯಾಮ್ಗಳು ಆದಾಗೂ ಕೂಡ ಅವ್ರು ಎಚ್ಚೆತ್ಕೊಳ್ಳೋಕೆ ಹೋಗಲ್ಲ. ಅಂಡ್ ಸರ್ಕಾರ ಕೂಡ ಅಷ್ಟೇ ಆ ಸಮಯದಲ್ಲಿ ಏನೋ ಒಂದು ಕ್ರಮವನ್ನು ಕೈಗೊಳ್ತಾ ಮೇಲೆ ಬಿಟ್ಟು ಬಿಡುತ್ತೆ. ಬಟ್ ನೀವೇನೇ ಹೇಳಿ, ನಮ್ಮ ದಕ್ಷಿಣ ಭಾರತಕ್ಕೆ ಹೋಗ್ತಿದ್ರೆ ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಈ ಸರ್ಕಾರಿ ಹುದ್ದೆಯ ಕ್ರೇಜ್ ಇರುವಂಥದ್ದು. ಅಲ್ಲಿ ಹೆಂಗೆ ಅಂತಂದ್ರೆ, ಅಲ್ಲಿ ಒಬ್ರಾದ್ರು ಅಂತಂದ್ರೆ ಅವರಿಂದ ಇನ್ಸ್ಪೈರ್ ಆಗಿ ಇನ್ನು ಹಲವಾರು ಜನ ಬರ್ತಾರೆ. ಬಟ್ ನೋಡಿರ್ಬೋದು ನೀವು ದಕ್ಷಿಣ ಭಾರತದ, ಅದರಲ್ಲೂ ವಿಶೇಷವಾಗಿ ದೆಹಲಿ ಮುಂತಾದ ನಗರಗಳಲ್ಲಿ ಅಲ್ಲಿನ ಕೋಚಿಂಗ್ ಸೆಂಟರ್ಗಳ ವೈಭವ, ಅವರ ಮಾಲೀಕರ ಜೀವನ ಶೈಲಿ ಎಲ್ಲ ಹೆಂಗಿರುತ್ತೆ ಅಂತಂದ್ರೆ ಅವರೆಲ್ಲ ಲೀಗಲ್ ಆಗಿ ಓಕೆ ನ್ಯಾಯಯುತವಾಗಿ ಹಣ ಸಂಪಾದಿಸ್ತಾರೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಕೋಚಿಂಗ್ ಕೊಡೋದಕ್ಕೂ ಅಂಡ್ ಅಲ್ಲಿ ತೆಗೆದುಕೊಳ್ಳೋ ಹಣದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅಂಡ್ ಅಲ್ಲಿನ ವಸತಿ ಸೌಲಭ್ಯಕ್ಕೆ ಸಂಬಂಧಪಟ್ಟಾಗೆ ಕೂಡ ಹಲವಾರು ರೀತಿಯಾದಂತಹ
ಆ, ವೆಚ್ಚದಾಯಕ ಬದುಕಲ್ಲಿ ಇರುತ್ತೆ. ಎಸ್ಪೆಷಲಿ ನಮ್ಮ ಈಗೀಗ ಬೆಂಗಳೂರಲ್ಲಿ UPSC ತರಬೇತಿ ಕೇಂದ್ರ ಆದಮೇಲೆ ಕೆಲವೊಂದು ಇನ್ಸೈಟ್ ಆಗಿರ್ಬೋದು ಮೊದಲಾದ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಂದ ಸ್ಟಾರ್ಟ್ ಆದ್ಮೇಲೆ ಅಲ್ಲಿ ಕಡಿಮೆ ಆಗಿದೆ ದೆಹಲಿಗೆ ಹೋಗುವಂತರ ಸಂಖ್ಯೆ. ಮೊದಲು ದೆಹಲಿ, ಹೈದರಾಬಾದ್, ಚೆನ್ನೈ ಈ ರೀತಿ ಹೋಗುವಂಥದ್ದು ಇತ್ತು. ಈಗೀಗ ಬೇರೆ ರಾಜ್ಯಗಳಿಗೆ ಹೋಗುವಂಥದ್ದು ನಮ್ಮ ರಾಜ್ಯದ ಅಭ್ಯರ್ಥಿಗಳ ಸಂಖ್ಯೆ ಗಣನೀಯವಾಗಿ ಇಳಿಕೆ ಆಗಿದೆ. ಆದ್ರೂ ಹೋಗೋರು ಹೋಗ್ತಾರೆ. ಏನ್ ಹೇಳಿ, ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸರ್ಕಾರಿ ನೌಕರಿನೇ ಅಂತಿಮ, ಅದಕ್ಕೆ ಒಂದು ರೆಸ್ಪೆಕ್ಟ್ ಅನ್ನುವಂಥದ್ದು ಕಾನ್ಸೆಪ್ಟ್ ಬೆಳೆದಿದೆ. ಅಂಡ್ ಅದೇ ರೀತಿ ಪೋಷಕರು, ಇಲ್ಲಿನ ಜನರು ಕೂಡ ವರ್ತನೆ ಮಾಡೋದ್ರಿಂದ ಈ ರೀತಿ ಅಭ್ಯರ್ಥಿಗಳು, ನೀವು ಆಶ್ಚರ್ಯ ಆಗ್ತಿ, 10 ವರ್ಷ 12 ವರ್ಷ ಕೂಡ ಒಬ್ರು ಒಂದೇ ಡೆಡಿಕೇಶನ್ ಇಂದ ಓನ್ಲಿ ನಾನು ಮಾಡಿದ್ರೆ ಇದೆ ಅಂತ ಕೂತ್ಕೊಳ್ತಾರೆ ಅಂತಂದ್ರೆ ಯಾವ ರೀತಿಯಾದಂತ ಮನಸ್ಥಿತಿ ಅವರನ್ನ ಈ ಸಮಾಜ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದೆ. ಅಂಡ್ ಅವರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕಂತಂದ್ರೆ ನೀವು ಎಷ್ಟೇ ಹೇಳಿ, ಏನೇ ಹೇಳಿ, ಬಿಸ್ನೆಸ್ ಮಾಡಿ, ಬೇರೆ ಆಯ್ಕೆಗಳಿವೆ, ಬೇರೆ ಆಪ್ಷನ್ ಇವೆ ಅಂತ ಹೇಳಿದ್ರು ಕೂಡ ಯಾರು ಚೇಂಜ್ ಮಾಡ್ಕೊಳಲ್ಲ ಮನಸ್ಥಿತಿಯನ್ನು. ಕಾರಣ ವರ್ಷಕ್ಕೆ ಲಕ್ಷಾಂತರ ಹುದ್ದೆಗಳು ಕೂಡ ಖಾಲಿ ಆಗ್ತವೆ, ಮತ್ತೆ ನೋಟಿಫಿಕೇಶನ್ ಮಾಡ್ತಾ ಇರುತ್ತೆ ಸರ್ಕಾರದೆಲ್ಲ ಕಾಮನ್. ಬರೀ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಹೋಲಿಸಿದ್ರೆ ಕೋಟ್ಯಾಂತರ ಉದ್ಯೋಗಗಳು ಖಾಲಿ ಇದೆ. ಅದನ್ನೆಲ್ಲ ಸರ್ಕಾರ ಸರಿಯಾಗಿ ಭರ್ತಿ ಮಾಡ್ಕೊಂಡ್ಬಿಟ್ರೆ ಎಷ್ಟೋ ಜನ ನಿರುದ್ಯೋಗವನ್ನ ಎದುರಿಸ್ತಿರುವಂತ ಯುವಕರಿಗೆ, ಯುವತಿಯರಿಗೆ ಕೆಲಸ ಸಿಕ್ಕಂಗೆ ಆಗುತ್ತೆ. ಬಟ್ ಅದರ ಜೊತೆ ಸ್ಕಿಲ್ ಕೂಡ ತುಂಬಾ ಇಂಪಾರ್ಟೆಂಟ್. ಇವತ್ತು ವಿತೌಟ್ ಸ್ಕಿಲ್ ನೀವು ಯಾವುದೇ ಒಂದು ಫೀಲ್ಡ್ ಅಲ್ಲಿ ಕೂಡ ಸರ್ವೈವ್ ಆಗಕ್ಕಾಗಲ್ಲ. ಯಾವುದೇ ಒಂದು ಸ್ಕಿಲ್ ಇಲ್ಲ ಅಂತಂದ್ರೆ ನಾನು ಕೇವಲ ಒಂದ್ರ ಮೇಲೆ ಡಿಪೆಂಡ್ ಆಗಿರ್ತೀನಿ ಅನ್ನೋದು ಕೂಡ ತುಂಬಾ ಕಷ್ಟ ಇದೆ. ಹಾಗಾಗಿ ಆಲ್ಮೋಸ್ಟ್ ಯಾವ್ದಾದ್ರು ಒಂದು ಕಲೆಯಲ್ಲಿ ನೀವು ನಿಪುಣರಾಗಲೇಬೇಕು. ಇಲ್ಲದ ಹೊರತು ಬದುಕು ನಿಮ್ಮನ್ನ ಒಂದೇ ದೇಶದಲ್ಲಿ ಕರ್ಕೊಂಡು ಹೋಗುತ್ತೆ ಅಂತಾನು ಕೂಡ ಹೇಳಕ್ಕಾಗಲ್ಲ. ಅಂಡ್ ಯಾವುದು ಕೂಡ ಪರ್ಮನೆಂಟ್ ಅಲ್ಲ. ಸೊ ಹಂಗಾಗಿ ಎಲ್ಲವೂ ಕೂಡ ಇಂಪಾರ್ಟೆಂಟ್. ಈ ವಿಷಯದಲ್ಲಿ ನನಗೆ ಒಂದಿಷ್ಟು ಪ್ರಶ್ನೆಯನ್ನು ಕೇಳಿದ್ರಿ. ಸೊ ಹಂಗಾಗಿ ಇದ್ರ ಬಗ್ಗೆ ನನ್ಗಿರುವಂತ ಒಂದಿಷ್ಟು ಐಡಿಯಾಸ್ ಹೇಳೋಣ ಅಂತ ಹೇಳಿದ್ದು. ಧನ್ಯವಾದಗಳು.